टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈಗ 5 ಹುಲಿಗಳ ಸಾವೇನಾಗಿದೆ. ಹಸುವಿನ ಮೇಲೆ ದಾಳಿ ಮಾಡಿರುವಂತಹ ಹುಲಿ. ಸೊ ಆ ದಾಳಿ ಸಂದರ್ಭದಲ್ಲಿ ಹಸುವಿನ ಬಾಲ ಕಟ್ಟಾಗಿರೋದು ಕೂಡ ಅಲ್ಲಿ ಗೊತ್ತಾಗ್ತಾ ಇದೆ. ಅದರ ಕಳೆಬರಗಳನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಅರಣ್ಯ ಪ್ರದೇಶದಲ್ಲಿ ಬಿದ್ದಿರುವಂತಹ ಹಸುವಿನ ಬಾಲ. ಸೊ ಹಸುವಿಗೆ ಸ್ಥಳೀಯರು ವಿಷಪ್ರಾಶನ ಮಾಡಿರಬಹುದು ಅನ್ನುವಂಥದ್ದು ಈಗ ಇರುವಂತಹ ಶಂಕೆ. ಸೊ ಹಾಗಾಗಿ ಹಸುವಿಗೆ ಇಟ್ಟಂತಹ ವಿಷ ಹುಲಿ ಏನಾದರೂ ತಿಂದು ಸಾವನ್ನಪ್ಪಿದೆಯಾ ಅನ್ನುವಂಥದ್ದನ್ನು ಕೂಡ ಈಗ ನೋಡಲಾಗ್ತದೆ. ಅಥವಾ ಹಸುವಿನ ಮೂಲಕ ಈ ಹುಲಿಗಳನ್ನು ಸಾಯಿಸಬೇಕು ಅನ್ನುವಂಥದ್ದೇ ಉದ್ದೇಶ ಆಗಿತ್ತಾ ಅನ್ನುವಂಥದ್ದು ಕೂಡ ಈಗ ಇರುವಂತಹ ಸಂಶಯ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಪ್ರತಿನಿಧಿ ರಾಮ್ ಕೂಡ ಅದನ್ನು ವಿವರಿಸ್ತಾ ಇದ್ರು. ಈ ಭಾಗದಲ್ಲಿ ಈ ಹುಲಿಗಳ ಹಾವಳಿ ಅಥವಾ ಈ ಥರ ಕಾಡು ಪ್ರಾಣಿಗಳು ನಾಡಿಗೆ ನುಗ್ಗಿ ಜನರಿಗೆ ತೊಂದರೆ ಕೊಡುವಂಥದ್ದು ಈ ಥರದ್ದು ಕೆಲವೊಂದಷ್ಟು ಆಗ್ತಾನೆ ಇರುತ್ತೆ. ಅದು ಎಷ್ಟೇ ಬಾರಿ ಅರಣ್ಯ ಇಲಾಖೆಯವ್ರಿಗೆ ಹೇಳಿದ್ರು ಕೂಡ ಅದು ನಮಗೆ ಸರಿ ಆಗ್ತಾ ಇಲ್ಲ, ನಮಗೆ ತೊಂದರೆಗಳಾಗ್ತಾನೆ ಇದೆ ಅಂತೇಳಿ ಗ್ರಾಮಸ್ಥರು ಕೂಡ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಬಹುಶಃ ಆ ಒಂದು ದೃಷ್ಟಿಯಿಂದ ಏನಾದರೂ ಹುಲಿಗಳನ್ನು ಸಾಯಿಸಬೇಕು ಅಥವಾ ಹುಲಿಗಳಿಗೆ ತೊಂದರೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಈ ರೀತಿಯಾಗಿ ಮಾಡಿದ್ರ ಅಥವಾ ಬೇರೆ ಇನ್ನೇನಾದರೂ ಕಾರಣ ಅಥವಾ ಹಸುವನ್ನು ಸಾಯಿಸ್ಬೇಕು, ಬರೀ ಹಸುವಿಗೆ ಮಾತ್ರ ವಿಷ ಹಾಕಬೇಕು ಅನ್ನುವಂಥದ್ದೇನಾದರೂ ಉದ್ದೇಶ ಆಗಿತ್ತಾ? ಈ ಕೆಲವು ಕಿಡಿಗೇಡಿಗಳಿರ್ತಾರೆ, ಯಾರ ಮೇಲಾದರೂ ದ್ವೇಷ ಆಯಿತು, ಯಾರ ಮೇಲಾದರೂ ಜನರ ಮೇಲೆ ದ್ವೇಷ ಆಯಿತು ಅಂತ ಹೇಳಿದ್ರೆ ಮೂಕ ಪ್ರಾಣಿಗಳಿಗೆ ವಿಷ ಹಾಕಿ ಸಾಯಿಸುವಂಥ ಕೆಟ್ಟ ಚಾಳಿಯನ್ನು ಬಳಸ್ಕೊಂಡಿರ್ತಾರೆ. ಅಂಥದ್ದೇನಾದರೂ ಆಗಿರಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ನಾವು ಪ್ರತಿನಿಧಿ ಸೂರಜ್ ಮತ್ತೊಂದು ವರದಿಯನ್ನು ನೀಡಿದ್ದಾರೆ ಅಲ್ಲಿಂದ ಸ್ಥಳದಿಂದ. ಬನ್ನಿ ನೋಡೋಣ. 5 ಹುಲಿಗಳ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ಇನ್ನು ಹುಲಿ ಹೇಗೆ ಸಾಯಿತು ಅಂತ ಹೇಳಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಆದರೆ ನಮಗೆ ಟಿವಿ ನೈನ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದ್ವಿ. ತಾವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಹಸುವಿನ ಮೇಲೆ ಹುಲಿ ದಾಳಿ ಮಾಡಿದೆ. ಹುಲಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಹಸುವಿನಲ್ಲಿರುವಂತಹ ಬಾಲ ಕೂಡ ಕಟ್ಟಾಗಿರುವಂಥದ್ದು ತಾವೀಗ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಾವಳಿಗಳನ್ನು ಟಿವಿ ನೈನ್ ಕ್ಯಾಮ್ರಾದಲ್ಲಿ ತಾವು ಕೂಡ ನೋಡ್ತಾ ಇದ್ದೀರಾ. ಇದು ಮೃತ ಹಸುವಿನ ಬಾಲ. ಅಂದರೆ ಯಾವಾಗ ಹುಲಿ ಪಂಜಾ ಬೀಸಿದಂತಹ ಸಂದರ್ಭದಲ್ಲಿ ಹಸುವಿನ ಬಾಲಕ್ಕೆ ನೇರವಾಗಿ ಬಿದ್ದಿದೆ. ಆ ಹುಲಿ ಬೀಸಿದಂತಹ ಪಂಜದಿಂದಾಗಿ ಹಸುವಿನ ಬಾಲ ಸಂಪೂರ್ಣವಾಗಿ ತುಂಡರಿಸಿದೆ. ಅದಾದ ಬಳಿಕವಾಗಿ 4-5 ಹುಲಿಗಳು ಸೇರಿಕೊಂಡು ದಾಳಿ ಮಾಡಿರುವಂಥದ್ದು. ಅದಾದ ಬಳಿಕ ನೇರವಾಗಿ ಏನು ಹಸುವನ್ನು ಕೊಂದಂತಹ ಹುಲಿ ಏನಿದೆ ಅದನ್ನು ಎಳೆದುಕೊಂಡು ಹೋಗಿದೆ. ಸರಿಸುಮಾರು ಇಲ್ಲಿಂದ ಒಂದು 10-15 ಹೆಜ್ಜೆಗಳ ಕಾಲ ಸಂಪೂರ್ಣವಾಗಿ ಈ ಒಂದು ಹಸುವನ್ನು ಎಳೆದುಕೊಂಡು ಹೋಗಿರುವಂಥದ್ದು. ಎಳೆದುಕೊಂಡು ಹೋಗಿ ಅಲ್ಲಿ ಭಕ್ಷಣೆ ಮಾಡಿದೆ. ಅದಾದ ಬಳಿಕವಾಗಿ ಯಾವಾಗ ರಾತ್ರಿ ಆದರೂ ಕೂಡ ಏನು ಕಾಡಿನಲ್ಲಿ ಮೇಸಲು ಬಿಟ್ಟಿದ್ದಂತಹ ತನ್ನ ಹಸು ಬಂದಿಲ್ಲ ಅಂತ ಹೇಳಿ ಮಾಲೀಕನಿಗೆ ಗೊತ್ತಾಗಿದೆ. ಆತ ಕೂಡ ಮರುದಿನ ಬಂದು ಈ ಒಂದು ಸ್ಥಳದಲ್ಲಿ ಶೋಧನೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಮೃತದೇಹ ಪತ್ತೆಯಾಗಿದೆ ಹಸುವಿಂದು. ಯಾವಾಗ ಹಸು ತೀರೋಗಿದೆ, ಮೃತಪಟ್ಟಿದೆ ಅಂತ ಗೊತ್ತಾಯಿತು, ಕೋಪದಿಂದಾಗಿ ಆ ಹಸುವಿನ ಮೃತದೇಹ ಏನಿದೆ ಆ ಮೃತದೇಹಕ್ಕೆ ವಿಷವನ್ನು ಹಾಕಿರುವಂತಹ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ಯಾವುದೇ ಒಂದು ಹುಲಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಆ ಹಸುವಿನ ಅಂದರೆ ಹಸು ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಪ್ರಾಣಿ ಆಗಿರ್ಬೋದು ಆ ಸಂಪೂರ್ಣವಾಗಿ ಭಕ್ಷಣೆ ಮಾಡೋ ತನಕಾಗಿ ಆ ಸತ್ತಂತಹ ಮೃತದೇಹದ ಸರೌಂಡಿಂಗಲ್ಲೇ ಆ ಟೆರಿಟರಿಯಲ್ಲೇ ಹುಲಿ ಇರುವಂಥದ್ದು. ಹಾಗಾಗಿ ಹುಲಿಗಳು ಕೂಡ ಇತ್ತು. ತಾವು ಕೂಡ ನೋಡ್ತಾ ಇದ್ದೀರಾ ಆ ಒಂದು ಹಸು ಏನು ಮೃತಪಟ್ಟಂಥ ಹಸುವಿನ ದೇಹಕ್ಕೆ ವಿಷಪ್ರಾಶನ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ವಿಷ ಸೇರಿದಂತಹ ಮಾಂಸವನ್ನು ಭಕ್ಷಣೆ ಮಾಡಿದಂತಹ ವ್ಯಾಘ್ರಗಳೀಗ ಮೃತಪಟ್ಟಿರುವಂಥದ್ದು. ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. PCCF ನೇತೃತ್ವದಲ್ಲಿ 14 ದಿನಗಳೊಳಗೆ ಸಂಪೂರ್ಣವಾದಂತಹ ವರದಿಯನ್ನು ನೀಡಬೇಕಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು ಸ್ಥಳಕ್ಕೆ ಈಗ ಏನು NTC ಅಧಿಕಾರಿಗಳು ಕೂಡ ಭೇಟಿ ಕೊಡ್ತಾರೆ. ಒಂದು ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಈ ಮೃತದೇಹಗಳ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಲ್ಯಾಬಿಗೆ ಕಳಿಸಲಾಗುತ್ತೆ. ಅದಾದ ಬಳಿಕವಾಗಿ ನಿಖರ ಕಾರಣವನ್ನು ಅಂದರೆ ಈ ಒಂದು ಹುಲಿಗಳು ಏಕೆ ಮೃತಪಟ್ಟಿದೆ, ಯಾವ ಕಾರಣದಿಂದ ಮೃತಪಟ್ಟಿದೆ, ಅಥವಾ ವಿಷಪ್ರಾಶನ ಆಗಿದೆ ಅಥವಾ ಬೇರೆ ಏನಾದರೂ ಕೂಡ ದಾಳಿ ಆಗಿದೆಯಾ ಅಂತ ಹೇಳಿ ಮಾಹಿತಿ ಲಭ್ಯವಾಗುತ್ತೆ. ಇದು ಸದ್ಯಕ್ಕೆ ಇಲ್ಲಿ ಏನು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆ ಮಹದೇಶ್ವರ ವನ್ಯಧಾಮದ ಮೀಡಿಯಂ ಪ್ರದೇಶದಲ್ಲಿ ಕಾಣಸಿಗ್ತಿರುವಂತಹ ಒಂದು ವಸ್ತುಸ್ಥಿತಿ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.